ಸ್ಟಾರ್ಟಿಂಗ್ ಎಂಟ್ರೆನ್ಸು ಜಾಗ ಬಿಟ್ಬಿಡಪ್ಪ ಪರವಾಗಿಲ್ಲ ಸರ್. ಇದು 1966ನೇ ಇಸ್ವಿಯಲ್ಲಿ ನಾವು ಸ್ನೇಹಿತರಾಗಿದ್ದು, 47 ವರ್ಷದ ಹಿಂದೆ. 47 ವರ್ಷದ ಹಿಂದೆ ಜ್ಞಾಪಕ ಇದೆಯಾ? ಹಾಂ. ಆಮೇಲೆ 38 ವರ್ಷದ ಹಿಂದೆ ನೀನು ಬಿಜಾಪುರಕ್ಕೆ ಬಂದಿದ್ದೆ ನನ್ನ ಜೊತೆ, ಜ್ಞಾಪಕ ಇದೆಯಾ? 1975 ಬಿಜಾಪುರ ಹೋಳಿ ಸೇಮ್ ಡೇ. ಹಾಂ, ಹಿಡ್ಕೋ ಬಾ ಹಿಡ್ಕೋ, ನಾನು ನಿಂತ್ಕೊತೀನಿ. ವಿಡಿಯೋ ಏನು ಸುಮ್ಮನೆ ಅದು ಹಂಗೆ ಹಿಡ್ಕೊಂಡು ಏನಿಲ್ಲ, ಹಿಡ್ಕೊಂಡಿರೋದು ಅಷ್ಟೇ. ಅಲ್ಲಾಡ್ತಾ 75 ಹೋಳಿ ಇದ್ದು ಸರ್ ಟೀ ಮಾಡ್ಕೊಂಡು ಹಾಂ ಹೋಳಿ ಜ್ಞಾಪಕ ನಮಗೆ ಟೀ ಮಾಡ್ಕೊಂಡಿದ್ದು ಅದು ಮನೆಗೆ ಸಾಧ್ಯ ಅದನ್ನು ಬೇಕಾಯ್ತು ಅದನ್ನು ಬೇಕಾದ್ರೆ ಅದನ್ನು ಏನಿಲ್ಲ, ವಿಡಿಯೋ ಓಡ್ತಾ ಇರೋದು. ಹಾಂ, ಅದ್ರ ಮಾಡಿರೋದು. ನಮ್ಮ ನಾಗರಾಜರ ಹೇಳಿದ್ರು ನನ್ನ ಥರ ಟೀ ಮಾಡೋರು ಇಲ್ಲ ಅಂತೇಳಿ, ಮಾಡೇ ಬಿಡ ನೋಡೋಣ ಅಂತೇಳಿ ಅದು ಕೊಡ್ತಿದ್ದೆ. ಹೇಗೆ ಬರೋಕ್ಕೆ ಸಾಧ್ಯ ಅದು? ಮಾಡಿದ್ದು ನನಗೂ ನಕ್ಕ ಇದೆ, ನಿನಗೂ ನನಗೂ ನಕ್ಕ ಇದೆ. ವೆರಿ ಗುಡ್, ನೈಸ್ ಮೆಮೊರಿ. ಏನು ಇಲ್ಲೇ ನಿಂತ್ಕೊಂಡ್ಬಿಟ್ರಲ್ಲ? ಹಾಂ ಅಲ್ಲ, ಎಲ್ಲಿ ಇಲ್ಲೇ ನಿಂತ್ಕೊಂಡ್ಬಿಟ್ರಲ್ಲಪ್ಪ? ಅದೊಂದು ಏನೋ ಬಿಟ್ಟರೆ ಅದು ಅವ್ರದ್ದೇ, ಪರ್ಮನೆಂಟ್ ಅವ್ರದ್ದೇ. ಹಂಗೆ ಅಲ್ಲಪ್ಪ, ಇಲ್ಲೇ ನಿಂತ್ಕೊಂಡ್ಬಿಟ್ರಲ್ಲ, ಬರಲ್ಲೇನು? ಇಲ್ಲೇ ಅಂತಾನೆ ಇರೋ ಬ್ಯೂಗಲ್ ರಾಕು. ಅಡ್ಡಿಲ್ಲ ಆ ಕಡೆ. ಇದು ಬ್ಯೂಗಲ್ ರಾಕಲ್ಲಿ 2013 27th March, just before going. The purpose of our meeting is ಹೋಳಿ ಹಬ್ಬಕ್ಕೆ ನಾವು ವಿದೇಶಿ ಯಾತ್ರೆಗೆ ಹೋಗ್ತಾ ಇರೋದ್ರಿಂದ ನಾನು ಕಿಂಗ್ ದಾಸ್ ಇದು ಅಂದ್ಕೊಂಡೆ. ಯಾರೋ ಎಲ್ಲಿಗೆ ಓಡೋದ? ಎಲ್ಲೋಡೋದನ್ನ ನಿಂಗೆ? ಹಾಂ, ಟೀ ಎಲ್ಲೋಡೋದ? ಯಾವಾಗ ಓಡೋದಲ್ಲ? ಅಲ್ಲ, ಸೆಟ್ಲಾದ. ಅವ್ನು ಯಾತಕ್ಕೆ ಸೆಟ್ಲಾದ ಅಂತ ಗೊತ್ತಾ ನಿನಗೆ? ಹಾಂ, ಅಲ್ಲಿ ನಾನು ದೊಡ್ಡ ಹೀರೋ ಆಗಬೇಕು ಅಂತ ಹೋದ. ಅಲ್ಲಿ ಹೋದಾಗ ಏನಾಗೋಯ್ತು, ಓ ಬಂದಿದ್ದಾನಲ್ಲ ಪಾಪ ಹುಡುಗ ಅಂತಂದ್ಬಿಟ್ಟು ಅವನಿಗೆ ಮಾಲಾಸಿನ ಅಪ್ಪನ ಪಾರ್ಟಿ ಮಾಡೋದಂತಂದ್ರು. ಆವಾಗ ಮಾಲಾಸಿನ ಆಗುತ್ತಲ್ಲ, ಅವಳ ಅಪ್ಪನ ಪಾರ್ಟಿ ಇದು ಯಾಕೆ ಅಂತಂದ್ಬಿಟ್ಟು 15 ದಿನ ವೇಸ್ಟ್ ಅಂತ ವಾಪಸ್ ಇಲ್ಲಿಗೆ ಬಂದ. ಅದು 1 ವರ್ಷನು. ಆ್ಯಕ್ಚುಲಿ ನನಗೆ ಅವ್ನು ಹೇಳಿದ್ದು, ನಾವೆಲ್ಲ ಒಟ್ಟಿಗೆ ಇದ್ದಾಗ ಅವ್ನು ಹೋಗಿದ್ದು. ಯಾಕೆ ಅಂದರೆ ಇಲ್ಲಿ ಶೂಟಿಂಗ್ ಬೆಂಗಳೂರಿನಲ್ಲೇ ಜಾಸ್ತಿ ಆಗ್ತಾಯಿತ್ತು ಶೂಟಿಂಗು. ಇಲ್ಲ, ಶೂಟ್ ಇದು ನೀನು ಹೇಳ್ತಿರೋದು ನಾನು ಅಲ್ಲ, ಕೇಳು, ಪೂರ್ತಿ ಕೇಳು, ಗೊತ್ತಾಗುತ್ತೆ ನಿಂಗೆ ಏನು ಅಂತಂದ್ರೆ. ಎಪಿಸೋಡು ಶೂಟಿಂಗ್ ಎಲ್ಲ ಬೆಂಗಳೂರಿನಲ್ಲಿ ಆಗ್ತಾಯಿತ್ತು. ಅವ್ನಿಗೇನಾಗ್ತಿತ್ತು, ಸ್ವಂತ ಮನೆ ಇಲ್ಲಿದೆ. ಆ ಸ್ವಂತ ಮನೆ ಇದ್ದಿದ್ದಕ್ಕೆ ಅವನಿಗೆ ದುಡ್ಡು ಕೊಡಲ್ಲ ಅವರು. ಏನಾದರೂ 12,000 ರೂಪಾಯಿ ಪರ್ ಡೇ ಅವನಿಗೆ ಬಾಟ ಥರ ಕೊಡಬೇಕಾಗಿತ್ತು ಅವರು. ಆ ಸ್ವಂತ ಮನೆ ಇದ್ದರೆ ಕೊಡಲ್ಲ. ಅದಕ್ಕೋಸ್ಕರ ಅದೇನಾಯಿತು, ಅವನೇನು ಮಾಡ್ದ, ಮಡ್ರಾಸಲ್ಲಿ ಮನೆ ಮಾಡಿ ಶೂಟಿಂಗಿಗೆ ಬೆಂಗಳೂರಿಗೆ ಬರ್ತಾಯಿದ್ದ. ಬೆಂಗಳೂರಿನಲ್ಲಿ ಏನಾಯಿತು, ಹೋಟೆಲ್ ಚಾರ್ಜಸ್ಸು ಪ್ಲಸ್ 12,000 ಅವನಿಗೆ ಕೊಡೋರು. ಸೊ ಹಿ ವಾಸ್ ಗೆಟಿಂಗ್ ರೆಂಟ್ ಹಿಯರ್ ಆ್ಯಂಡ್ ಅದಕ್ಕೋಸ್ಕರ ಅವ್ನು ಮಾಡಿದ್ದು. ನನಗೆ ಅವನು ಹೇಳಿದ್ದ, ನನಗೆ ಯಾತಕ್ಕೆ ಮಾಡ್ತಾಯಿದ್ದಾನೆ ಅಂತ ಹೇಳಿದ್ದ ನನಗೆ. ಇಷ್ಟೊಂದು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ರೆ ಓಪನ್ ಮಾಡೋಕ್ಕೆ ಬೇಜಾರಾಗತ್ತಪ್ಪ. ಅಷ್ಟು ಕ್ಲೀನಾಗಿದೆ. ಹಿಂಗೆ ಅದು ಕೊಡಬೇಕಾದ್ರೂ ಚೆನ್ನಾಗಿರಲಿ ಅಂತ ಕೊಟ್ಟೆ. ಒಳಗಡೆ ಚೆನ್ನಾಗಿರುತ್ತೆ ಗೊತ್ತಿಲ್ಲ. ಅಲ್ಲ, ಮೇಲೆ ಎಷ್ಟು ಚೆನ್ನಾಗಿದೆ, ಒಳಗಡೆ ಇನ್ನೂ ಚೆನ್ನಾಗಿರ್ಬೇಕು. ಇನ್ನೊಂದು ಹೊರಗಡೆ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಒಳಗಡೆ ಇನ್ನೂ ಚೆನ್ನಾಗಿರ್ಬೇಕು. ಬೇಕು ನಮ್ಮ ಆರ್ಗಸ್ ರಿಸಲ್ಟ್ಸ್ ಅನ್ನು ಚೆನ್ನಾಗಿರ್ಬೇಕು. ನೋಡಯ್ಯ ಬಂತು, ಅಲ್ಲಿ ಮೆಮೊರಿ ಆಗ್ಬಿಡುತ್ತೆ. ನಾವು ಇದು ಓಪನ್ ಮಾಡೋದು ಏನೋ ಬಂತು, ನೋಡೋಣ ಸರಿ. ಇನ್ನೂ ಏನೇನೋ ಇದೆ, ಇನ್ನೂ ಎಷ್ಟು ಪ್ಯಾಕಿಂಗ್ ಮಾಡಿದಾನೆ ದೇವ್ರಿಗೆ ಗೊತ್ತು. ಹೇಗೆ ಸಿಗುತ್ತೆ ಉತ್ಕಂಠ ಕುಂಟಕೋಲಾಹಲ ಜವಲುದಿತ ಜತ್ರ ಸೇವನಿರುದ್ಧ ಪ್ರಾಜ್ಞಾ ಮಧ್ಯಾಹ್ನದೂತ ಅಂದ ಕನಸ ಸುಗುಣ ಮೌಳಿ ರತ್ನಾವಳಿನ ಅಂತ ತೆರಿಗೆ. ಗೋವಾ ಕಣಯ್ಯ, ಗೋವಾ. ರಾಜಣ್ಣೆ ನೀನು ಎಲ್ಲಿ? ಅಲ್ಲ, ನೀನು ಇದ್ದೀರನೆ ಹೋಟೆಲ್ ಡಾಲೋಸ್.
ಹೌದು ಕಣಣ್ಣ ಹೌದು ಹೋಟೆಲ್ ಡಾಲೂಸ್ ನಾಪ್ಕ ಇಲ್ವಾ? ಓ ನಾಪ್ಕ ಇದೆ ಬರೋಕ್ಕಾಗತ್ತಾ ಹುಬ್ಳಿಂದ ಎಷ್ಟು ವರ್ಷದ ಹಿಂದಿಂದು ಇದು? 74. 74. ಎಲ್ಲಿ ಅದ್ರಲ್ಲಿ ನೀನಿದೆಯಾ ನೋಡು. ಎಲ್ಲ ನಾನು ನೀನು ಇದು ಈ ಕಡೆ. ನಾನೇ ಅದು ಗುರ್ಸಿದ್ದಲ್ಲ ಅದು ನ್ಯಾಚುರಲ್. ಇಷ್ಟೊಂದಿದ್ದ ನಮ್ಮನ್ನು ನಾವು ಗುರ್ತಿಟ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಮಾಡಿವಿ ಅಂತ ಫ್ರೇಮ್ ಗಿಮ್ ಎಲ್ಲ ಮಾಡಿ ಒಳ್ಳೆ ವೆರಿ ನೈಸ್. ಸ್ವಲ್ಪ ಕ್ರೂಡಾಗಿ ಮಾಡಿದ್ದೀನಿ. ಇವರೇ ಇದನ್ನು ತೆಗೆದು ವಿಡಿಯೋ ತೆಗೆದವ್ರು ಯಾರು ಅಂತ ಕೇಳ್ತಾರೆ. ಇವರೇ ಫೋಟೋಲಿ ಇರೋದು ಅವರೇ ಇದ್ರು. ಇವರೇ ನೋಡಿ ಬಾಯ್